ಸರ್ಕಾರದಲ್ಲಿರುವಂತಹ ಒಬ್ಬರ ಮೇಲೆ ಆರೋಪಗಳು ಕೃಷ್ಣ ಬೈರೇಗೌಡರ ಮೇಲೆ ಆರೋಪ ಬಂದಿದೆ. ಸಾಮಾನ್ಯವಾಗಿ ಕೃಷ್ಣ ಬೈರೇಗೌಡರ ಮೇಲೆ ಆರೋಪಗಳು ಬರಲ್ಲ, ಆದರೆ ಈಗ ಗುರುತರ ಆರೋಪವನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಸಚಿವರಿಗೆ ಅನುಮಾನ ಇದೆ, ಸ್ವಪಕ್ಷೀಯರ ಕೈವಾಡ ಇದರ ಹಿಂದೆ ಇರಬಹುದು ಅಂತ. ಗರುಡಪಾಳ್ಯದ ದಾಖಲೆಯನ್ನು ಕೇಳಿದಂತೆ ನಾರಾಯಣಸ್ವಾಮಿ, ಗ್ರಾಮದ ವಿಸ್ತೀರ್ಣ ಎ ಖರಾಬು ಬಿ ಖರಾಬು ಇದೆಲ್ಲದರ ದಾಖಲೆ ಕೇಳಿ ಶಾಸಕರು ಪತ್ರ ಬರೆದಿರಂತೆ ತಹಶೀಲ್ದಾರ್ಗೆ. ಬಹುಶಃ ಅವ್ರದ್ದೇ ಏನಾದರೂ ಇರಬಹುದಾ ಕರಾಮತ್ತು ಅನ್ನುವಂಥ ಅನುಮಾನ ಕಾಡ್ತಿರ್ಬೋದಾ ಕೃಷ್ಣ ಬೈರೇಗೌಡರಿಗೆ. ಹೀಗಾಗಿ ಇವೆಲ್ಲ ದಾಖಲೆಗಳು ಏನಾದರೂ ವಿಪಕ್ಷದವರ ಕೈಗೆ ಸೇರ್ತಾ, ಹೀಗಾಗಿ ನನ್ನ ಮೇಲೆ ಏನಾದರೂ ಆರೋಪ ಮಾಡ್ತಾ ಇದ್ದಾರಾ, ಸ್ವಪಕ್ಷೀಯರು ವಿಪಕ್ಷೀಯರ ಜೊತೆಗೆ ಸೇರಿಕೊಂಡು ಏನಾದರೂ ಈ ರೀತಿ ಮಾಡಿದ್ರಾ? ಬನ್ನಿ, ಏನು ಚರ್ಚೆ ಆಯಿತು ನಿನ್ನೆ ತೋರಿಸ್ತೀವಿ ನೋಡಿ. ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂತ ಜಮೀನುಗಳು, ಅದನ್ನ ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ. ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮ್ಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವ್ರೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಅಂತ ಕೆಲವು. ರಾಜಕೀಯದಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಾವೆಲ್ಲ ತಯಾರಾಗಿರ್ಬೇಕು, ಎಲ್ಲದಕ್ಕೂ ತಯಾರಿ. ತಪ್ಪು ನಪ್ಪ ಆಗಿದ್ರೆ ಅದನ್ನ ಸದಾ ತಿದ್ಕೊಳ್ಳಿ. ನಂಬಿಕೆ ಇದೆ. ಕೇಳ್ತೇನೆ, ವಿಚಾರ ಮಾಡಿ ಏನಾದ್ರೂ ಹೇಳಿ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ. ಇದು ಕೃಷ್ಣ ಬೈರೇಗೌಡರ ಮಾತು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಾಮಾನ್ಯವಾಗಿ ಕೃಷ್ಣ ಬೈರೇಗೌಡರ ಮೇಲೆ ಆರೋಪಗಳು ಬರುವಂಥದ್ದು ತುಂಬ ಕಡಿಮೆ. ಹಿಂದೆ, ಬಹಳ ಹಿಂದೆ ನಾನು ಹೇಳ್ತಿರೋದು, ಸುಮಾರು 10-12 ವರ್ಷಗಳ ಹಿಂದಿನ ಮಾತು. ಅವರ ಕುಟುಂಬಸ್ಥರೇ ಕೆಲವರು ಇವ್ರ ಮೇಲೆ ಆರೋಪಗಳು ಮಾಡಿದರು, ಆದರೆ ಅದು ಯಾವೂ ಕೂಡ ಸ್ಟ್ಯಾಂಡ್ ಆಗಿರಲಿಲ್ಲ, ಪ್ರಶ್ನೆ ಬೇರೆ. ಈಗ ಒಂದು ಗುರುತರವಾದಂಥ ಆರೋಪ ಬಂದಿದೆ. ಈ ಆರೋಪಕ್ಕೆ ಕಾರಣ ಏನಿರ್ಬೋದು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಯಾರೋ ಶಾಸಕರು ನೇರವಾಗಿ, ಅಂದರೆ ನಾರಾಯಣಸ್ವಾಮಿ ಅವರನ್ನೇ, ಈ ಗ್ರಾಮದ ವಿಸ್ತೀರ್ಣ ಏನು, ಎ ಖರಾಬ್ ಏನು ಬಿ ಖರಾಬ್ ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಈ ಗರುಡಪಾಳ್ಯದ ದಾಖಲೆಯನ್ನು ಕೇಳಿದರು ತಹಶೀಲ್ದಾರ್ಗೆ. ಮೋಸ್ಟ್ಲಿ ಅವ್ರದ್ದೇ ಏನಾದರೂ ಕೈವಾಡ ಇರ್ಬೋದು, ಸ್ವಪಕ್ಷೀಯರ ಜೊತೆಗೆ ವಿಪಕ್ಷೀಯರು ಕೂಡ ಕೈ ಜೋಡಿಸಿರ್ಬೋದು ಅಂತ. ಇದು ಎಷ್ಟರ ಮಟ್ಟಿಗೆ ಸಾಬೀತಾಗುತ್ತೆ ನೋಡಬೇಕು. ಒಂದು. ಎರಡನೇದೇನು ಅಂದರೆ, ಏನಾದರೂ ತಪ್ಪು ಒಪ್ಪುಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ತಯಾರಿದ್ದೀನಿ ಅಂತ ಹೇಳಿದ್ದಿದೆಯಲ್ಲ, ಅದ್ಯಾಕೋ ಒಂದು ಸ್ವಲ್ಪ ಸಣ್ಣ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ. ಏನು ನಡೀತು ಅಂತ ಹಾಗಾದರೆ? ರಂಗನಾಥ್, ಇದೀಗ ಎರಡೆರಡು ರೀತಿಯ ಅನುಮಾನಗಳು ಶುರುವಾಗಿದ್ದಾವೆ. ಕೃಷ್ಣ ಬೈರೇಗೌಡರ ವಿರುದ್ಧ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಗಂಭೀರ ಆಪಾದನೆಗಳು ಕೇಳಿ ಬಂದಿಲ್ಲ. ಅಧಿಕಾರಿಗಳ ಚಳಿ ಬಿಡಿಸೋದ್ರಲ್ಲಿ ಅವರು ನಂಬರ್ 1 ಅನ್ನುವಂಥದ್ದು, ಕ್ಲೀನ್ ಇಮೇಜ್ ಇರುವಂತಹ ಸಚಿವರು. ಆದ್ರೆ ಅವರೇ ಭೂ ಕಬಳಿಕೆಯನ್ನ ಮಾಡಿದ್ದಾರೆ. ಕಂದಾಯ ಸಚಿವರಾಗಿದ್ದುಕೊಂಡು ಕಂದಾಯದ ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ರ ಅನ್ನುವಂತಹ ಆರೋಪಗಳನ್ನ, ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಂಥದ್ದು ವಿರೋಧ ಪಕ್ಷದ ನಾಯಕರು. ಬಿಜೆಪಿಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರ ಕೈಗೆ ಈ ದಾಖಲೆಗಳು ಸೇರಿದ್ದು ಹೇಗೆ ಅನ್ನೋ ಬಗ್ಗೆ ಈಗ ಕಾಂಗ್ರೆಸ್ನಲ್ಲಿ ಅನುಮಾನಗಳು ಶುರುವಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾಗಿ ಸದನದ ಒಳಗೂ ಕೂಡ ಕೃಷ್ಣ ಬೈರೇಗೌಡರು ಒಂದಷ್ಟು ಅನುಮಾನಾಸ್ಪದವಾಗಿ ಮಾತನಾಡಿದ್ದಾರೆ. ಅಂದ್ರೆ ನಿಮ್ಮ ಜೊತೆಗೆ ನಮ್ಮವರು ಕೂಡ ಕೈ ಸೇರಿಸಿದ್ದಾರೆ ಅನ್ನುವಂತಹ ಮಾತುಗಳು. ಅದಕ್ಕೆ ಪೂರಕವಾಗಿ ನಿನ್ನೆ ಒಂದಷ್ಟು ಪತ್ರಗಳು ಬಹಿರಂಗ ಆಗ್ತಾ ಇದ್ದಾವೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಕೋಲಾರದ ತಹಶೀಲ್ದಾರರಿಗೆ ಬರೆದು ಪತ್ರದ ಮೂಲಕ ಒಂದಷ್ಟು ದಾಖಲೆಗಳನ್ನ ಕೇಳಿರುವಂತದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವರು ನೇರವಾಗಿ ಅದೇ ಗರುಡನಪಾಳ್ಯ ಗ್ರಾಮದ ಖರಾಬು ಭೂಮಿ ಎಷ್ಟು, ಬಿ ಖರಾಬ್ ಎಷ್ಟು, ಎ ಖರಾಬ್ ಎಷ್ಟು, ಅಲ್ಲಿ ಕೆರೆ ಕುಂಟೆ ಎಷ್ಟಿದೆ, ಯಾರ ಹೆಸರಲ್ಲಿ ಜಮೀನುಗಳ ದಾಖಲಾತಿಗಳಿದಾವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ. ಜುಲೈನಲ್ಲಿ ಬರೆದಿರುವಂತಹ ಈ ಪತ್ರಕ್ಕೂ ಇದೀಗ ವಿರೋಧ ಪಕ್ಷದವರ ಕೈ ಸೇರಿರುವಂತಹ ಕೃಷ್ಣ ಬೈರೇಗೌಡರ ಜಮೀನಿನ ದಾಖಲೆಗಳಿಗೂ ಎಲ್ಲೋ ಒಂದ್ ಕಡೆ ಲಿಂಕ್ ಕಲ್ಪಿಸುವಂತಹ ಕೆಲಸ ಕಾಂಗ್ರೆಸ್ನ ನಾಯಕರಿಂದಲೇ ಆಗ್ತಾ ಇದೆ. ಇದೇ ಅನುಮಾನ ಇದೀಗ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ವಿರುದ್ಧ ಸೃಷ್ಟಿಯಾಗಿರುವಂತದ್ದು. ಕಳೆದ ಹಲವು ತಿಂಗಳ ಹಿಂದೆಯೂ ಕೂಡ ಕೃಷ್ಣ ಬೈರೇಗೌಡರ ವಿರುದ್ಧ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಶಾಸಕಾಂಗ ಸಭೆಯಲ್ಲೂ ಕೂಡ ಧ್ವನಿ ಎತ್ತಿರ್ತಾರೆ.
ಕೋಲಾರದ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಬೈರೇಗೌಡರ ಅಧಿಕಾರಿಯ ವಿರುದ್ಧ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ 55 ಮಂದಿ ಶಾಸಕರ ಸಹಿ ಸಂಗ್ರಹವನ್ನು ಕೂಡ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಮಾಡಿರ್ತಾರೆ. ಆವಾಗ ಆ ಅಧಿಕಾರಿಯ ಬೆನ್ನಿಗೆ ನಿಂತು ಕೆಲಸವನ್ನ ಮಾಡಿದ್ದು ಇದೇ ಸಚಿವ ಕೃಷ್ಣ ಬೈರೇಗೌಡರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯ ಗೊಂದಲಗಳು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಅನ್ನುವಂತ ಅನುಮಾನಗಳು ಸಹಜವಾಗಿ ಶುರುವಾಗ್ತಿದ್ದಾವೆ. ಇದು ಒಂದು ಅನುಮಾನ. ಆದ್ರೆ ಎರಡನೇ ಅನುಮಾನ ಕೃಷ್ಣ ಬೈರೇಗೌಡರು ಉತ್ತರವನ್ನ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಭೂಕಬಳಿಕೆ ಅನ್ನುವಂತ ಆರೋಪ ಇದು ಕಂದಾಯ ಸಚಿವರಾಗಿ ಇದ್ಕೊಂಡು ಎದುರಿಸುವಂತದ್ದು ಬಹಳ ಸುಲಭ ಅಲ್ಲ ಮತ್ತು ಸಹಜವೂ ಅಲ್ಲ. ಅವರದೇ ಕುಟುಂಬದ ಹೆಸರಿನಲ್ಲಿ 22 ಎಕರೆ ಜಮೀನು ಒತ್ತುವರಿಯಾಗಿದೆ ಅನ್ನುವಂಥದ್ದು, ಅದು ಕೆರೆ ಮತ್ತು ಸ್ಮಶಾನ ಅನ್ನುವಂಥದ್ದು, ಈ ರೀತಿಯ ಆಪಾದನೆಗಳಿಗೆ ಒಂದು ಸ್ವತಂತ್ರ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡೂ ಅನುಮಾನಗಳಿಗೂ ಕೂಡ ಉತ್ತರ ಕೊಡುವಂತ ಕೆಲಸ ಇಬ್ಬರು ನಾಯಕರು ಕೂಡ ಮಾಡಬೇಕಾಗಿದೆ ರಂಗನಾಥ್. ಓಕೆ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಕೃಷ್ಣ ಬೈರೇಗೌಡರು ಒಂದು ಸ್ಟೈಲ್ ಇದೆ. ಏನು ಅಂದರೆ ಅವರು ಈ ಎಲ್ಲಾದರೂ ಹೋದಂಥ ಸಂದರ್ಭದಲ್ಲಿ, ರೇಡ್ ಆದಂಥ ಸಂದರ್ಭದಲ್ಲಿ, ಆಫೀಸಿಗೆ ಹೋದಂಥ ಸಂದರ್ಭದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ತಗೋತಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಪಕ್ಷದ ಪರವಾಗಿ ಎಂದೂ ಕೂಡ ಅವ್ರ ಧ್ವನಿ ಕಡಿಮೆ ಆಗಲ್ಲ. ಯಾವ ನಾಯಕರ ಪರವಾಗೂ ಕೂಡ ಅವರು ಮಾತಾಡಲ್ಲ. ಜೊತೆಗೇನು ಅಂದರೆ ಅವ್ರದ್ದು ಖಾತೆ ಗೊತ್ತಿದೆ ನಿಮಗೆ. ಈ ಖಾತೆನಲ್ಲಿ ಏನು ಅಂತಂದರೆ ಸ್ವಲ್ಪ ಬಿಗಿ ಆಗಿಬಿಟ್ರೆ ಎಲ್ಲೆಲ್ಲಿಂದ ಏನೇನು ಕೆಲಸಗಳಾಗ್ಬಿಡ್ತವೋ ಹೇಳೋಕ್ಕಾಗಲ್ಲ. ಹೀಗಾಗಿ ಏನು ಅಂದರೆ ಸ್ವಪಕ್ಷೀಯರೇ ಏನಾದರೂ ಮಾಡಿದ್ರಾ ಈ ಅನುಮಾನ ಕೂಡ ಕಾಡ್ತಾ ಇದೆ. ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಒಂದು ನಮ್ಮ ಪ್ರಸನ್ನ ಹೇಳ್ದಂಗೆ ಒಂದು ತನಿಖೆ ಆಗೋದ್ರ ಮುಖಾಂತರ ಏನು ಅಂದರೆ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನು ಕೃಷ್ಣ ಬೈರೇಗೌಡರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಬೀತು ಮಾಡಬೇಕಾಗಿದೆ.